ಇನ್ನು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಕಳೆದ ಬಾರಿ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಲಿಪ್ಸ್ಟಿಕ್ ಹಚ್ಚೋದಕ್ಕೆ ಅವಕಾಶ ಕೊಟ್ಟಿದ್ದಂತಹ PSIಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಮಹಿಳಾ PSIಗೆ ನೋಟಿಸ್ ಜಾರಿಯಾಗಿದೆ. ವಿಜಯನಗರ ಪೊಲೀಸ್ ಸ್ಟೇಷನ್ನ PSI ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಕೇಳಿ ಬಂದಿರುವಂತಹ ಒಂದು ಆರೋಪ. ಸೊ ಹಾಗಾಗಿ ಬೆಂಗಳೂರು ಪಶ್ಚಿಮ ವಿಭಾಗದ DCP ಗಿರೀಶ್ ಅವರು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಜೂನ್ 15ನೇ ತಾರೀಕು ಪವಿತ್ರ ಮನೆ ಮಹಜರು ಮಾಡಿದಂತಹ ಪೊಲೀಸರು ಆ ಸಂದರ್ಭದಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಮಾಡಿಕೊಂಡು ಪವಿತ್ರ ಅವರು ಬಂದಿದ್ರು. ಸೊ ನಿಮ್ಮ ಕಸ್ಟಡಿಯಲ್ಲಿ ಇರುವಂತಹ ಒಬ್ಬ ಆರೋಪಿ, ಸೊ ಅದು ಹೇಗೆ ನೀವು ಅವರಿಗೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದಕ್ಕೆ ಅಥವಾ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ರಿ, ಇದಕ್ಕೆ ನೀವು ಕಾರಣ ಕೊಡಿ ಅನ್ನುವಂಥದ್ರ ಬಗ್ಗೆ ಶೋಕಾಸ್ ನೋಟಿಸ್ ಅನ್ನ ಈಗ ಜಾರಿಗೊಳಿಸಿದ್ದಾರೆ. ನೋಡಿ, ಈ ಒಂದು ದೃಶ್ಯಗಳು, ಆ ಒಂದು ದೃಶ್ಯಗಳ ಟೈಮ್ನಲ್ಲಿ ನಾವು ಕೂಡ ಮಾತನಾಡಿದ್ವಿ. ನೋಡಿ, ಎಷ್ಟೊಂದು ಆರಾಮವಾಗಿ ಆಕೆ ಬಂದು ನಗ್ತಾ ಇದ್ದಾರೆ, ಅಂದರೆ ಎಲ್ಲೂ ಕೂಡ ಪಶ್ಚಾತ್ತಾಪ ಅನ್ನುವಂಥದ್ದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ರು. ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಮೇಕಪ್ಪಲ್ಲಿ ಇದ್ರು, ಜೊತೆಗೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಆಗಿತ್ತು. ಹೇಗೆ ಒಬ್ಬ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಆರೋಪಿಗೆ ಹೀಗೆಲ್ಲವೂ ಕೂಡ ರೆಡಿ ಆಗೋದಕ್ಕೆ ಅಥವಾ ಮೇಕಪ್ ಮಾಡ್ಕೊಳ್ಳೋದಕ್ಕೆ, ಲಿಪ್ಸ್ಟಿಕ್ ಹಚ್ಚೋದಕ್ಕೆ ನೀವು ಅವಕಾಶ ಕೊಡ್ತೀರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಪೊಲೀಸರ ಮೇಲೆ ಪ್ರಶ್ನೆಗಳು ಎದ್ದಿದ್ವು. ಅದರಂತೆ ಈಗ ಗಿರೀಶ್ ಅವರು ಕೂಡ ನೋಟಿಸನ್ನು ಜಾರಿಗೊಳಿಸಿದ್ದಾರೆ. ಲೇಡಿ PSI, ಸೊ ಅವರಿಗೀಗ ನೋಟಿಸನ್ನು ಕೊಟ್ಟಿದ್ದಾರೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜಾರಿಗೊಳಿಸಿರುವಂತಹ ನೋಟಿಸ್ ಇದು. ವಿಜಯನಗರ ಪೊಲೀಸ್ ಸ್ಟೇಷನ್ನ PSI ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳಿ ಈಗ ಬೆಂಗಳೂರು ಪಶ್ಚಿಮ ವಿಭಾಗದ DCP ಗಿರೀಶ್ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ ದರ್ಶನ್ ಬಗೆಗಿನ ಸ್ಫೋಟಕ ಸತ್ಯಗಳು. ದರ್ಶನ್ ಗ್ಯಾಂಗ್ನಿಂದ ವಿಚಾರಣೆಯನ್ನು ನಡೆಸಿದಂತಹ ಒಂದು ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳು ಒಂದೊಂದಾಗೆ ಬಯಲಾಗ್ತಾ ಇವೆ. ದರ್ಶನ್ ಮತ್ತು ಪ್ರದೋಷ್ ಬಳಿ ಲೈಸೆನ್ಸ್ ಇರುವಂತಹ ಪಿಸ್ಟಲ್ ಕೂಡ ಇದೆ ಅನ್ನುವಂಥ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಚುನಾವಣೆ ವೇಳೆ ಲೈಸೆನ್ಸ್ ಇರುವಂತಹ ಶಸ್ತ್ರಾಸ್ತ್ರವನ್ನ ಒಪ್ಪಿಸಬೇಕು. ಇದು ಕಾನೂನು ಪ್ರಕಾರ ಯಾವುದೇ ಎಲೆಕ್ಷನ್ಸ್ ಬರುವಂತಹ ಸಂದರ್ಭದಲ್ಲಿ ಅದನ್ನು ಒಪ್ಪಿಸಬೇಕಿತ್ತು. ಲೋಕಸಭೆ ಚುನಾವಣೆ ವೇಳೆ ಪಿಸ್ಟಲ್ ಅನ್ನ ಒಪ್ಪಿಸಿಲ್ವಂತೆ ದರ್ಶನ್ ಮತ್ತು ಪ್ರದೋಷ್. ಸೊ ಪಿಸ್ಟಲ್ ವಾಪಸ್ ಮಾಡದೇನೆ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಯನ್ನ ಪಡೆದಿರೋದು ಈಗ ಬಯಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರಿಂದಲೇ ವಿನಾಯಿತಿಯ ಆದೇಶ ಕೂಡ ಇತ್ತು. ಶಸ್ತ್ರಾಸ್ತ್ರ ಠೇವಣಿ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ ಕಮಿಷನರ್, ಬೆಂಗಳೂರು ಕಮಿಷನರ್ B. ದಯಾನಂದ್ ಅವರೇ ಅನುಮತಿಯನ್ನು ಕೊಟ್ಟಿದ್ದಂಥ ಒಂದು ವಿಚಾರ ಈಗ ಬಯಲಾಗಿದೆ. ಸೊ ಅಂದರೆ ದರ್ಶನ್ ಮತ್ತು ಪ್ರದೋಷ್ ಬಳಿ ಇದ್ದಂಥ ಒಂದು ಪಿಸ್ಟಲ್, ಬಟ್ ಇದು ಲೈಸೆನ್ಸ್ಡ್ ಪಿಸ್ಟಲ್, ಅವರು ತಮ್ಮ ಒಂದು ಸೇಫ್ಟಿಗೆ ಅಂತ ಹೇಳಿ ತಗೊಂಡಿದ್ರು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನದ ಹಿನ್ನೆಲೆಯಲ್ಲಿ ದರ್ಶನ್ ಶಸ್ತ್ರಾಸ್ತ್ರವನ್ನು ಈಗ ವಶಕ್ಕೆ ಪಡೆಯಲು ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ RR ನಗರ ಠಾಣಾಧಿಕಾರಿಗಳಿಗೆ ವೆಪನ್ ಅನ್ನ ಸೀಸ್ ಮಾಡಿ ಅಂತ ಹೇಳಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರದೋಷ್ ವಾಸವಿರುವಂತಹ ಗಿರಿನಗರ ಠಾಣೆಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಬ್ಬರತ್ರ ಇರುವಂತಹ ಪಿಸ್ಟಲ್ಗಳನ್ನು ಸೀಸ್ ಮಾಡಿ ವಶಕ್ಕೆ ಪಡೆಯಿರಿ ಅನ್ನುವಂಥದ್ರ ಬಗ್ಗೆ ಎರಡೂ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ರೇಣುಕಾ ಕೊಲೆ ಕೇಸ್ ತನಿಖಾಧಿಕಾರಿಗಳಿಗೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಇದೊಂದು ಸಹಜವಾದಂತಹ ಪ್ರಕ್ರಿಯೆ. ಯಾಕಂದರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಈಗ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಇರುವಂಥವ್ರು, ಆರೋಪವನ್ನು ಎದುರಿಸ್ತಾ ಇರುವಂಥವ್ರು, ಇವರ ಹತ್ರ ಯಾವುದೇ ರೀತಿಯಾದಂಥ ವೆಪನ್ಸ್ ಇದ್ರೂ ಕೂಡ ಅದು ಲೈಸೆನ್ಸ್ಡ್ ಆಗಿರಲಿ, ಸೊ ಅದನ್ನು ನೀವು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಅಂತೇಳಿ ಈ ಹಿಂದೆನೇ ಎಲೆಕ್ಷನ್ಗಳ ಟೈಮ್ನಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು ಇನ್ಫ್ಯಾಕ್ಟ್. ಬಟ್ ನಮಗೆ ವಿನಾಯಿತಿ ಬೇಕು ಅಂಥೇಳಿ ಇವರು ಕೇಳ್ಕೊಂಡಿದ್ರಂತೆ. ಯಾಕಂದರೆ ನಮಗೆ ಬಹುಶಃ ಒಂದು ಸೆಕ್ಯೂರಿಟಿ ವಿಚಾರವಾಗಿ, ಹಾಗಾಗಿ ಅವರಿಗೆ ವಿನಾಯಿತಿಯನ್ನು ಕೂಡ ಕೊಡಲಾಗಿತ್ತು. ಬಟ್ ಈಗ ಅದನ್ನು ವಾಪಸ್ ಪಡೀರಿ ಅಂಥೇಳಿ ಕಮಿಷನರ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಬನ್ನಿ, CM ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರಗಳು.